ನಾನು ಏನು ಮಾಡಿಲ್ಲ ಅವ್ರನ್ನ. ನಾವೀಗ ಹೇಳಿದ್ವಾ ನೀನು ಏನದ ಕ್ಲಿಯರ್ ಆಗಿ ಹೇಳು ಅಂತ ಅವನಿಂದೆ ಆಗಿತ್ತು ಅವನಿಂದೆ ಆಗಿತ್ತು ಅಲ್ಲ. ಒಂದ್ ನಿಮಿಷ ನೀವು ಯಾರು ಮಾತಾಡ್ಬೇಡಿ. ಮಾಡ್ತೀನಿ ಎಂತ ಹೇಳಮ್ಮ, ಏನು ಹೇಳಮ್ಮ, ಗಾಬರಿ ಆಗ್ಬೇಡಿ. ಅವ್ರು ಫುಲ್ ಟಾರ್ಚರ್ ಕೊಡ್ತಿದ್ರು ನನ್ಗ. ಯಾಕೆ ತಾಯಿ, ಏನಕ್ಕೆ? ನೀನ್ ನನಗ್ ಬೇಕೇಬೇಕು ಅಂತಂತ. ಗಂಡನಾದವನು ಎಡ್ತಿಗ್ ಬೇಕಾದ್ರೆ ಬೇರೆ ಯಾರೋ ಟಾರ್ಚರ್ ಕೊಡ್ತಿದ್ರಾ ನನಗೆ? ನನಗೆ ನಿಮಗ್ ಟಾರ್ಚರ್ ಕೊಡ್ತಿದ್ರಾ? ಯಾರವ್ರು? ಬಲರಾಮ್ ಅಂತ. ಯಾವ್ರವ್ರು? ಕೋಟೆ ಸೈಡ್. ನಾನು ಕೋಟೆ ಯಾವ ಊರವ್ರು ಅಂತ? ಕೋಟೆ ಯಾರು ಯಾವ ಊರವ್ರು ತಾಯಿ? ಕೋಟೆ 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 ಅವನು. ಕೋಟೆವ್ನ ಯಾಕೆ ನಿಮ್ಗೆ ಟಾರ್ಚರ್ ಕೊಡ್ತಾನೆ? ಅವ್ನ್ ನನ್ ನಂಬರ್ ತಕೊಂಡ್ಬಿಟ್ಟಿದ್ದ. ಹೆಂಗ್ ತಕೊಂಡ ನಿಮ್ ನಂಬರ್ನ? ನಾವಿಬ್ರು ಗಂಡ ಹೇಳ್ತೀರಿ, ಇಬ್ರು ಕ್ಯಾಸ್ಟಿಂಗ್ ಮಾಡ್ಸಕ್ ಹೋಗಿದ್ನಿ 2 ವರ್ಷದಲ್ಲಿ. ಅವಾಗ ತಕೊಂಡಿದ್ದು. ಇವಾಗ ಕೋಟೆಗೆ ಏನಕ್ಕೆ ಹೋಯ್ತೀರಾ ನೀವು? ಕೋಟೆಗೆ ಏನಕ್ಕೆ ಹೋಯ್ತೀರಾ? ಇಲ್ಲ, ಉಳ್ಳಳಿಗ್ ಬಂದಿದ್ದು ಅವನು ಆಧಾರ್ ಕಾರ್ಡ್ ಇಸ್ಕೊಂಡು ನಂಬರ್ ತಕೊಂಡಿದ್ದು. ಅವನು ಅಷ್ಟಿನಿಂದ 1 ತಿಂಗಳಿಂದ ಟಾರ್ಚರ್ ಕೊಡ್ತಿದ್ದೀನಿ, ನನಗೆ ಬೇಕೇಬೇಕು ಅಂತ. ಆಯ್ತು, ನಿಮಗ್ ಬೇಕು ಅಂತ ಅವ್ನು ನಿಮ್ ಕೇಳಿದ್ರೆ ನಿಮ್ಮ ಯಜಮಾನ್ರ ಯಾಕೆ ಇದ್ ಮಾಡ್ಕೊಂಡರು? ಸರಿ ತಾಯಿ, ನಿಮ್ಗೆ ಟಾರ್ಚರ್ ಕೊಟ್ರೆ ನಿಮ್ ಯಜಮಾನ್ರ ಯಾಕೆ ಹಿಂಗ್ ಮಾಡ್ಕೋತಾರೆ? ನಮ್ಮೂರಲ್ಲೇ ಬೇಕು, ನಮ್ಮ ಅಣ್ಣ ಇಡ್ತೀನಿ ಇದೆಲ್ಲ ಮಾಡಿದ್ದು. ಆಯ್ತಲ್ಲ ತಾಯಿ, ನಾನ್ ಹೇಳದ್ನ ಗಾಬರಿ ಆಗ್ಬೇಡಿ, ಅಳಬೇಡಿ. ನಾವೇನು ನಿಮ್ಗೆ ಬೆದರಿಸ್ತಾ ಇಲ್ಲ ತಾಯಿ. ನಾನ್ ಕೇಳ್ತಿರೋದು, ಅವ್ರು ಫೋನ್ ನಂಬರ್ ತಕೊಂಡ್ರು, ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ರ? ಅವಾಗ ನೀವ್ ಮಾತಾಡ್ಲಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಏನಾರು ಮಾಡ್ತೀನಿ, ನನಗ್ ಬೇಕು ಅಂತ ಫುಲ್ ನನಗೆ ಟಾರ್ಚರ್ ಕೊಟ್ಟಿರೋದು. ಆಯ್ತು, ಅವ್ನು ಯಾವ ಊರವನು? ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಹುಡ್ಕೋಣ ತಾಯಿ. ಊರು ಹೇಳು, ಅವ್ರ ಊರು ಯಾವ ಊರು ಅಂತ? ಯಾವ ಊರವ್ರು? ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ? ಬಲವಂತವಾಗಿ ನಿಮ್ನ ಪರಿಚಯ ಮಾಡ್ಕೊಂಡು, ಆಯ್ತು ಕೇಳಮ್ಮ, ನಾನು ಹೇಳೋದು ಕೇಳ್ಕೊಳ್ಳಿ ತಾಯಿ. ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾವು ಹತ್ತು ಹೋಗ್ತೀನಿ, ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾತವೆ. ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಊರವರು, ಹೆಸರೇನು, ತಂದೆ ಹೆಸರೇನು, ತಾಯಿ ಹೆಸರೇನು, ಏನು ಅಂತ ಕೇಳ್ಕೊಂಡಿಲ್ವಾ ನೀವು ಅವ್ರನ್ನ? ಎಲ್ಲ ತಿಳ್ಕೊಂಡಿದೆ, ಹೇಳು, ನಿಜ ಹೇಳು. 2 ವರ್ಷದಿಂದ ಅಂದ್ರೆ 2 ವರ್ಷದಿಂದ ಅವನು ಫೋನ್ ಮಾಡಿದ್ದಿಲ್ಲ ಅಣ್ಣ. ಹಬ್ಬದ ದಿನ ಫೋನ್ ಮಾಡಿದ್ದು, ಮೆಸೇಜ್ ಮಾಡಿದ್ದು ಅವನು ಅಷ್ಟೇ. ಅದು ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ದೆ, ಯಾವ್ದು ಬರ್ತದ ಬಿಡು, ಮೆಸೇಜ್ ಮಾಡ್ಬೇಡ ಗಂಟ ನಮ್ಮ ಅಣ್ಣ ಇರ್ತೀನಿ, ನನ್ನ ಹೆಸರು ಅವಳೇ ಮೆಸೇಜ್ ಮಾಡಿದ್ದು. ಈಗ ನಿಮ್ ತಂದೆ ತಾಯಿ ಬಂದಿದ್ದೀರಮ್ಮ? ಇಲ್ಲ, ಅಣ್ಣ ತಮ್ಮ ಇವ್ರಿಗೆ? ಅಣ್ಣ ಇರ್ಬೋದು, ಅಣ್ಣ ನಿಮ್ಮ ಅಣ್ಣಿದ್ದ 3 ಜನಿಂದ ಊರಲ್ಲೇ ಗೊತ್ತಾಗೈತಿ ಇವ್ರಿಗೆ. ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಬಿಡಿ, ಮಾತಾಡಲ್ಲ ಅಂತಂದೆ ಅಷ್ಟೇ. ನೀನ್ ಫೋನ್ ನನ್ ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬಾ, ಫೋನ್ ಕೊಡ್ತೀನಿ ಅಂತಂದ. ಇವ್ರೆ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತಂತ. ಬೇಗೂರ್ಗೆ ಫೋನ್ ಇಸ್ಕೊಂಡಿದ್ದ ಅವನೇ. ಯಾರು ನಿಮ್ ಫೋನ್ ಇಸ್ಕೊಂಡಿದ್ನ? ನನ್ ಫೋನ್ ಇಸ್ಕೊಂಡಿದ್ದ. ಏನು ಕೊಟ್ಟಿದ್ರಿ ನಿಮ್ ಫೋನ್ ಅವನ್ಗೆ? ಅವನಿಗೆ ಕಿತ್ಕೊಂಡಿದ್. ಯಾಕೆ? ಫೋನ್ ಕೊಡು ಅಂದ್ಬಿಟ್ಟು. ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಸುಮಾರು ಸರಿ ಭೇಟಿ ಮಾಡಿದ್ರಾ? ಇಲ್ಲ ಸರ್, ನಮ್ಮ ಅಣ್ಣ ಇರ್ತೀನಿ. ಏನು ಇಲ್ದೇನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗಿದ್ನ? ನೀನ್ ಯಾಕ ಬೇರೆ ಶಿಕ್ಷಣ ಬಗ್ಸ್ಬಿಟ್ಟು ನೀನ್ ಇರೋದ ರಿಯಲ್ ಆಗಿ ಆಗ್ಬಿಡು. ಈಗ ನಿಮ್ಗೆ ನೀವು ಅವರು ಒಂದು ಸುಮಾರು ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ? ಒಂದ್ಸಲ ಉಳ್ಳಾಳಿ ಮೀಟ್ ಮಾಡಿದ್ ಸರ್. ನಮ್ಮ ಅಣ್ಣ ಇರ್ತೀನಿ ಕರಿಸ್ತಿದ್ದು, ನಾನು ಬ್ಯಾಡ ಕರಿಸ್ಬೇಡ ಇದೆಲ್ಲ ಕೇಳುತ್ತಾಯಿ. ನೀವು ನಿಮ್ಮ ಯಜಮಾನ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದ್ದಾಗ ಅವನು ಮಾಡ್ಸಕ್ ಹೋಗಿದ್ದಾಗ ನಾನ್ ಹೇಳೋದನ್ನ ಕೇಳ್ಕೊಳಿತಾಯಿ. ಆಧಾರ್ ಕಾರ್ಡು ಮತ್ತೆ ಏನೋ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ, ಅಲ್ಲಿಗೆ ಅವ್ನು ಬಂದು ನಮ್ಮ ಯಜಮಾನ್ರ ಜೊತೆ ಮಾತಾಡಿ ಹೇಳಮ್ಮ, ಇಲ್ಲಿ ನಾನು ಹೇಳದ್ನೇ ನೀನ್ ಕೇಳ್ಕೊತಾ ಇಲ್ವಲ್ಲ ತಾಯಿ. ನಿಮ್ಗೆ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್, ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ. ನಾನು ಹೇಳದ್ನೇ ಕೇಳದಿಲ್ವಲ್ಲಮ್ಮ ನೀನು? ನಿಮ್ಮಿಬ್ಬರಿಗೆ ಪರಿಚಯ ಅದು ನಿಮ್ಮ ಅಣ್ಣೆಡ್ತಿಗೆ ಹೆಂಗ? ನಿಮ್ಮ ಅಣ್ಣೆಡ್ತಿ ಯಾಕೆ ನಿಮ್ಗೆ ಪರಿಚಯ ಮಾಡಿಸ್ತಾರೆ? 2 ವರ್ಷದಿಂದ ಮೆಸೇಜ್ ಫೋನ್ಗೆ ಏನು ಮಾಡಿತ್ತಿಲ್ಲ ಸರ್. ಹಬ್ಬದಲ್ಲಿ ಫೋನ್ ಮಾಡಿದ್ದು ಅವನು. ನಿಮ್ಮ ಅಣ್ಣೆತ್ತಿಗೆ ಅವಳೇ ತಕೊಂಡಿದ್ದು ನನ್ನ ಫೋನ್. ಊರಿಗೆ ಹೋಗಿದ್ದು ನಾವು. ಒಂದು ಕೇಳುತ್ತಾಯಿ, ನಿಮ್ ಗಂಡ ಹೆಂಡತಿರಿಬ್ಬರಿಗೂ ಪರಿಚಯ ಆದವ, ನಿಮ್ಮ ಅಣ್ಣೆಡ್ತಿ ಯಾಕೆ ಬಂದು ಅವ್ರನ್ನ ಕರ್ಕ ಬಂದು ನಿಮ್ಗೆ ಪರಿಚಯ ಮಾಡಿಸ್ತಾರೋ? ಬನ್ನಿ ಅಂತ ಹೇಳಿದ್ದು ಅವಳೇ ಸರ್. ಯಾಕೆ ನೀವು ಅವ್ರಿಗೆ ಹೇಳಿದ್ರೆ ಹಿಂಗ್ ಮಾಡ್ತಾವನ ನನ್ಗೊಬ್ಬ ಅಂತ? ಮೆಸೇಜ್ ಅವಳೇ ಸಹ ಮಾಡಿದ್ದು ಫಸ್ಟ್. ಅವಳು ಹೆಂಗಮ್ಮ ಮಾಡ್ತಾಳೆ ಅವ್ರಿಗೆ ಮೆಸೇಜ? ಅವಳು ಪರಿಚಯ ಇದ್ದ?
ಮೆಸೇಜ್ ಅವಳಿ ಸಹ ಮಾಡಿತ್ತು. ಅದೇ ಯಾಕೆ ತಾಯಿ ನಿಮ್ಮ ನೀವು ಅವ್ರ ವಿಚಾರ ಗೊತ್ತಿದ್ದೇನೆ ಮೊಬೈಲ್ ಇಂದ ನಾನು ಹಿಂಗ್ ಬತ್ತೋದೆ ಮೆಸೇಜ್ ಗಂಟ ಸರಿ ನಿಮ್ಗೆ ಬ್ಯಾಡ ಅಂದ್ರ ನಾನ್ ಮಾತಾಡ್ತೀನಿ ಅನ್ಬಿಟ್ಟು ನನ್ನ ಹೆಸರಲ್ಲಿ ಅವಳು ಮೆಸೇಜ್ ಮಾಡಿತ್ತು ಸರ್. ಅದನ್ನ ಹೇಳಿ ಹಂಗಂತ ನಿಮ್ಮ ಅವ್ರಿಗೆ ಹೇಳ್ಕೊಂಡಿದ್ರೆ ಹಿಂಗ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ರಿಯಾ? ಹಿಂಗ್ ಗೊತ್ತಿದೆ ಅಂತ ಹೇಳಿದೆ ಸರ್. ಆಮೇಲೆ ಮುಂದೇನಾಯ್ತು? ಇವಾಗ ನೀನು ಇವತ್ತು ಮಾತಾಡ್ತಿದ್ದೆ ಅವನ ಜೊತೆಲಿ ಈಚ ಅವನು ನನ್ನ ಜೊತೆ ಬಂದ್ಬಿಡು ಇನ್ನೊಂದು 13 ದಿನ ನಿಂಗೆ ಟೈಮ್ ಕೊಡ್ತೀನಿ, ನಿನ್ ಗಂಡ ಮಕ್ಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತೇ ಇದ್ದ. ಇವತ್ತು ಮಾತಾಡ್ತಿದ್ದಂಗಂತ ಆಯ್ತು. ಈಗ ಹಂಗ್ ಮಾತಾಡಾದ ನಂತರ ನೀವು ಒಳಗಡೆ ಬಂದ್ರಿ, ಅಲ್ಲಿ ಒಳಗಡೆ ಬಂದು ನನ್ ಪಣ ನಮ್ಮ ಮನೆ ಕಂಡೆ ಸರ್ ಅಷ್ಟೇ. ಅಲ್ಲಮ್ಮ ನೀವು ಮಾತಾಡ್ಕೊಂಡ್ರಿ, ನೀವ್ ಅಲ್ಲೇನೋ ಮಾತಾಡ್ಕತ್ತಿದ್ರಿ, ಮಾತಾಡ್ಕೊಂಡದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲಿಕೊಂಡ್ಮೇಲೆ ಅವನ ಯಾಕೆ ಇದ್ ಮಾಡ್ಕೊಂತಾನೆ? ಅವ್ರು ಈ ತರ ನೀವ್ ಹೊಂಟೋಯ್ತಾಳೆ ಅಂತ ನಾ ಬರ್ಲ ಅಂತ ಹೇಳಿದ್ವಿ ಸರ್. ಆದ್ರೆ ಅವನೇ ನನ್ಗೆ ಫುಲ್ಲು ಟಾರ್ಚರ್ ಕೊಟ್ಟಿರೋ ಸರ್. ನಾನು ಏನು ಮಾಡಿಲ್ಲ. ಸರಿ ಅವ್ನ್ ಮುಗಿತಪ್ಪ, ಒಳಗಡೆ ಬಂದಿಲ್ಲ ನೀನು. ನನ್ ಬೇಕು ಅಂತ ನಾನು ಏನು ಮಾಡಿಲ್ಲ ಕಣ್ಣ. ಈಗ ಶ್ರೀನಿವಾಸ್ ಅವರು ಮತ್ತೆ ಈಗ